ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತು ಬ್ರಾಕ್ಲಿ ಸೂಪ್ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಒಂದು ಅರ್ಧ kg ಬ್ರಾಕ್ಲಿ ತಗೊಂಡಿದ್ದೀನಿ, ವೈಟ್ ಪೆಪ್ಪರ್ ತಗೊಂಡಿದ್ದೀನಿ, ಮತ್ತು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಬೆಳ್ಳುಳ್ಳಿ ಥರ ಬುಡ್ಸಿರೋದು ಬೇಕಾಗುತ್ತೆ, ಒಂದು ಎರಡು ಹಸಿರು ಮೆಣಸಿನ್ಕಾಯಿ, ಒಂದು ದಪ್ಪ ಈರುಳ್ಳಿ, ಮತ್ತು ಸ್ವಲ್ಪ ಬಟರು ಅಥವಾ ತುಪ್ಪ ಯಾವ್ದಾರು ಬೇಕಾಗುತ್ತೆ. ಇಷ್ಟನ್ನೇ ಬ್ರಾಕ್ಲಿ ಸೂಪ್ ಮಾಡೋಕ್ಕೆ ಎಷ್ಟು ಈಸಿ ಅಂತ ಬಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಬಟರ ಒಂದು 2 ಸ್ಪೂನಷ್ಟು ಹಾಕತಾಯಿದ್ದೀನಿ. 2 ಸ್ಪೂನಷ್ಟು ಬಟರ್ ಹಾಕತಾಯಿದ್ದೀನಿ. ಬಟರ್ ಕರಗಂಟೆ ಈ ಥರ ತಿರ್ಸ್ಕೊಳ್ಳಿ. ಕರಗಾದ್ಮೇಲೆ ಫಸ್ಟಿಗೆ ನಾನು ಇಲ್ಲಿ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ತಗೊಂಡಿದ್ದೆ, ಆ ಬೆಳ್ಳುಳ್ಳಿ ಹಾಕತಾಯಿದ್ದೀನಿ. ಅದನ್ನು ಒಂದು 30 ಸೆಕೆಂಡ್ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕತ್ತಿದ್ದೀನಿ. ಮೆಣಸಿನ್ಕಾಯಿ 2ರಿಂದ 3 ಹಾಕೊಳ್ಳಿ, ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಮೆಣಸಿನ್ಕಾಯಿ ಹಾಕೊಳ್ಳಿ ಅಷ್ಟೇ. ಅದನ್ನು ಒಂದು 30 ಸೆಕೆಂಡು ಫ್ರೈ ಮಾಡೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಈರುಳ್ಳಿ ಹಾಕತ್ತಾಯಿದ್ದೀನಿ. ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದೆ, ಒಂದು ದಪ್ಪ ಈರುಳ್ಳಿ ಹಾಕತ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಸಿಹಿ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಈರುಳ್ಳಿನೂ 1 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಪುಡಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಈ ಥರ ನೀಟಾಗಿ ಫ್ರೈ ಮಾಡೋಣ. ನೆಕ್ಸ್ಟು ಬ್ರಾಕ್ಲಿ ಇತ್ತು, ಅದನ್ನು ತೊಳೆದಿಟ್ಕೊಂಡಿದ್ದೆ, ಆ ಬ್ರಾಕ್ಲಿನೂ ಇದಕ್ಕೆ ಹಾಕತಾಯಿದ್ದೀನಿ. ಈ ಬ್ರಾಕ್ಲಿನೂ ಒಂದು 3 ನಿಮಿಷ ಫ್ರೈ ಮಾಡೋಣ. ಟೋಟಲ್ ಒಂದು 5 ನಿಮಿಷ ಒಟ್ಟು ಇವೆಲ್ಲನೂ ಫ್ರೈ ಮಾಡಿದರೆ ಮುಗಿತತೆ. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಒಂದು 2 ನಿಮಿಷ ಫ್ರೈ ಆದಮೇಲೆ ಬ್ರಾಕ್ಲಿ ಬೇಯಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನಾನು ನೀರು ಹಾಕತ್ತಿದ್ದೀನಿ, ಒಂದು 1/4 ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಲು ಲೀಟ್ರ್ ನೀರು ಹಾಕೊಂಡಾದ್ಮೇಲೆ ನಾನು ಮುಚ್ಚೆನ ಒಂದು 5 ನಿಮಿಷ, ಯಾಕೆಂದರೆ ಬ್ರಾಕ್ಲಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ನಿಮಗೆ ಆಲ್ಮೋಸ್ಟ್ ಬ್ರಾಕ್ಲಿ ಬೆಂದಿದೆ. ಪ್ರೆಸ್ ಮಾಡ್ತಿದ್ದೀನಿ, ಕಟ್ಟಾಗುತ್ತೆ, ಇಷ್ಟು ಬೆಂದು ಸಾಕಾಗುತ್ತೆ. ಇವಾಗ ಇದನ್ನು ನೀರನ್ನು ಸಪ್ರೇಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸಪ್ರೇಟಾಗಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಅರ್ಧ ಗಂಟೆ ಹಾರಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಫೈನ್ ಪೇಸ್ಟ್ ಆಗಬೇಕು. ಸೂಪಿಗೆ ಎಷ್ಟು ಫೈನ್ ಪೇಸ್ಟ್ ಆಗಬೇಕು ಗೊತ್ತಲ್ಲ, ಅಷ್ಟು ಫೈನ್ ಪೇಸ್ಟ್ ಹಾಕಲಿ. ಮತ್ತು ಇಲ್ಲಿ 50 ಗ್ರಾಮಷ್ಟು ಬೆಣ್ಣೆ ಹಾಕಲಿ. ಇವಾಗ ಬೆಣ್ಣೆ ಕರಗ್ತಿರುತ್ತೆ. ನಾವು ಇಲ್ಲಿ ರುಬ್ಬಿರೋ ಬ್ರಾಕ್ಲಿ ಮಸಾಲಾನ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕಾಗುತ್ತೆ, ಹೈ ಫ್ಲೇಮಲ್ಲಿ ಇಟ್ಕೊಳ್ಕೋಬೇಡಿ ಇವಾಗ, ಯಾಕೆಂದರೆ ತಳ ಸಿಹಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಇದನ್ನು ಆಲ್ಮೋಸ್ಟ್ ಫ್ರೈ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಕ್ಕಿಲ್ಲ. ಒಂದು 2ರಿಂದ 3 ನಿಮಿಷ ಆದರೆ ನಿಮಗೆ ಸಾಕಾಗುತ್ತೆ. ನೋಡಿ, ಇಷ್ಟೇ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಷ್ಟು ತೆಳ್ಳಗೆ ಬೇಕು ಗಟ್ಟಿ ಬೇಕು ಅಂದರೆ. ಇವಾಗ ಸ್ವಲ್ಪ ನಮಗೆ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ. ಇಲ್ಲಾಂದರೆ ನಾನು ಇಲ್ಲಿ ಒಂದು 1/4 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ.
ಬ್ರಾಕ್ಲಿ ಸೂಪ್. ಅದಕ್ಕೋಸ್ಕರ ನಾವು ಹಾಲು ಹಾಕತ್ತಿದ್ದೀನಿ. ಇಲ್ಲ ನಿಮಗೆ ಕ್ರೀಮಿ ಟೇಸ್ಟಡ್ ಬೇಡ ಅಂದರೆ ನೀನೇ ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟು ಗಟ್ಟಿ ಐತಿ. ಇನ್ನೊಂದು ಸ್ವಲ್ಪ ತೆಳ್ಳಗೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕೋಬೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ವೈಟ್ ಪೆಪ್ಪರ್ ಹಾಕತ್ತಿದ್ದೀನಿ. ಏಕೆಂದರೆ ನಾವು ಮೆಣಸಿನ್ಕಾಯಿ ಕಮ್ಮಿ ಹಾಕೊಂಡಿದ್ದೆ, ಖಾರ ಬೇಕಾದ ಖಾರಕ್ಕೋಸ್ಕರ ಬ್ಲ್ಯಾಕ್ ಪೆಪ್ಪರ್ ಹಾಕೊಳಕ್ಕೆ ಹೋಗ್ಬಿಡಿ, ವೈಟ್ ಪೆಪ್ಪರ್ ಹಾಕೊಳ್ಳಿ. ವೈಟ್ ಪೆಪ್ಪರ್ ಹಾಕೊಳ್ಳೋದ್ರಿಂದ ಇದು ಕಲರ್ ಹಾಗೆ ಇರುತ್ತೆ. ಬ್ಲ್ಯಾಕ್ ಹಾಕೋದ್ರಿಂದ ಫುಲ್ ಕಪ್ಪಾಗಿ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನೋಡಿ ಇಷ್ಟೈತೆ. ನಿಮ್ಗೆ ಇನ್ನೂ ಸ್ವಲ್ಪ ತೆಳು ಬೇಕಂದರೆ ಮಾಮೂಲಿ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡ್ರೆ ತೆಳು ಆಗುತ್ತೆ. ನೋಡಿ ನಾನು ಇಲ್ಲೊಂದು ಸ್ವಲ್ಪ ನೀರು ತಗೋತಿದ್ದೀನಿ. ನಮ್ಗೆ ಇಷ್ಟು ಗಟ್ಟಿನೇ ಸಾಕು ಅಂತ. ಇಷ್ಟೇ ವೆರಿ ಸಿಂಪಲ್ಲಾಗಿ ಮಾಡೋದು. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ನಿಮಗೆ ಅದ್ಭುತವಾದ ಬ್ರಾಕ್ಲಿ ಸೂಪ್ ಈ ಥರ ರೆಡಿ ಆಗುತ್ತೆ. ಇದನ್ನು ನಿಮಗೆ ಏನು ಕನ್ಸಿಸ್ಟೆನ್ಸಿ ಬೇಕು ಅದ್ರ ಮೇಲೆ ನೀವು ತಗೊಳ್ಳಿ. ಇನ್ನೂ ನೀರು ತರಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳಿ. ಇಲ್ಲ ಇಷ್ಟೇ ಗಟ್ಟಿ ಇದ್ರೆ ನಾನು ಚೆನ್ನಾಗಿರುತ್ತೆ ಅಂದರೆ ಇಷ್ಟೇ ಸಾಕು. 1/4 ಲೀಟ್ರಲ್ಲಿ ಹಾಕೊಳ್ಳೋದು ಅರ್ಧ ಲೀಟ್ರಲ್ಲಿ ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಸಿಗೋಣ ನೆಕ್ಸ್ಟ್ ಹಿಡಿದು ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.